ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ರಿ? ಚೆನ್ನಾಗಿದ್ರಿ ಅಂತ ನಾನು ಅನ್ಕೊತಿದ್ರಿ. ನಾನಂತೂ ಸಖತ್ತಾಗಿದ್ದೀನಿ. ನಿನ್ನೆ ಯಾರೆಲ್ಲ ಮ್ಯಾಚ್ ನೋಡಿದ್ರಿ? ನಮ್ಗೆ ನಿನ್ನೆ ಮ್ಯಾಚ್ ನೋಡಿ ಅಂತೂ ನನಗಂತೂ ಮೆಂಟ್ಲಾಗೋಯ್ತು. ಈ ತರ ತಾನೇ ನಮ್ಗೆ ಮ್ಯಾಚ್ ಬೇಕಾಗಿರೋದು, ಈ ತರ ತಾನೇ ನಮ್ಗೆ ನಾವು ಒಂದು ಎಂಟರ್ಟೈನ್ಮೆಂಟ್ ಬೇಕಾಗಿರೋದು. ಯಾವ ತರ ಬ್ಯಾಟಿಂಗ್ ಆಡಿದ್ರು ಅಬಾಬಾಬಾಬಾಬಾ, ಸಿಕ್ಸ್ಗಳ ಸುರಿಮಳೆ. ಈ ಕಡೆ ಇಂಡಿಯಾದವ್ರು ಅದೇ ತರ ಬ್ಯಾಟಿಂಗು, ಆ ಕಡೆ ಇಂಗ್ಲೆಂಡ್ ಅವರು ಅದೇ ತರ ಬ್ಯಾಟಿಂಗು. ಲಾಸ್ಟ್ ಕೊನೆಯ 3 ಬಾಲ್ವರೆಗೂ ಟೆನ್ಷನ್ ಇತ್ತಲ್ಲ, ಆ ತರ ಒಂದು ಮ್ಯಾಚ್ ತಾನೇ ನಮ್ಗೆ ಬೇಕಾಗಿರ್ಲಿ. ಕೂಡ ಎಂಟರ್ಟೈನ್ಮೆಂಟ್ ಅನ್ನೋದು ಎಲ್ಲಿ ಕೂಡ ಕಡಿಮೆ ಆಗೋದಿಲ್ಲ. ಯಾಕಂದ್ರೆ ವಿಕೆಟ್ಗಳ ಮೇಲೆ ವಿಕೆಟ್ ಓದ್ತಿದ್ರು ಕೂಡ ರನ್ಗಳು, ಸಿಕ್ಸ್ಗಳ ಸುರಿಮಳೆ, ಬೌಂಡ್ರಿಗಳ ಸುರಿಮಳೆ ಅಂತ ಹೇಳ್ಬೋದು. ಎಲ್ಲಿ ನೋಡ್ರಿ ಬರೀ 4-6 ನೋಡಿ ನೋಡಿ ಮೇಲೆ ಇರ್ತದ ನೋಡದ ಎಲ್ಲಾ ಬಾಲ್ಗಳು 6-4. ಸಂಜು ಸ್ಯಾಮ್ಸನ್ 89, 7-6-8 ಹೊಡಿದ್ದಾರೆ. ಸಖತ್ ಬ್ಯಾಟಿಂಗು. ಆಮೇಲೆ ಶಿವಮ್ ದೂಬೆ, ತಿಲಕ್ ವರ್ಮಾ, ಹಾರ್ದಿಕ್ ಪಾಂಡ್ಯ. ತಿಲಕ್ ವರ್ಮಾ ಕೇವಲ 7 ಬಾಲ್ನಲ್ಲಿ 21 ರನ್ನು. ಹಾರ್ದಿಕ್ ಪಾಂಡ್ಯ ಅವರು 12 ಬಾಲ್ನಲ್ಲಿ 27 ರನ್ನು. ಶಿವಮ್ ದೂಬೆ 43 ರನ್ನು. ಆಮೇಲೆ 39 ರನ್ನು. ಇಶಾನ್ ಕಿಶನ್ ಅವರು ಬಹಳ ಕಮ್ಮಿ ಬಾಲಿನಲ್ಲಿ ದೊಡ್ಡ ಸ್ಕೋರ್ ಮಾಡಿ ಹೋಗ್ತಾರೆ. ಎಲ್ಲರೂ ಕೂಡ ಚೆನ್ನಾಗಿ ಆಡಿದ್ರು ಅಂತ ಹೇಳ್ಬೋದು. ಒಬ್ಬರದ್ದು ಮ್ಯಾಟ್ರ್ ಅಂತ ಆಗೋದಿಲ್ಲ. ನಿನ್ನೆ ನಿಮ್ಮ ಪ್ರಕಾರ ಯಾರ ಕಡೆಯಿಂದ ಗೆದ್ದಿರ್ಬೋದು ಅಂತ ಕಾಮೆಂಟ್ ಅಲ್ಲಿ ತಿಳಿಸಿ, ನಿಮ್ಮ ಅಭಿಪ್ರಾಯ ತಿಳಿಸಿ. ನನ್ನ ಪ್ರಕಾರ ಅಂತೂ ಒಬ್ಬರು ಇಲ್ಲಿ ಮ್ಯಾಟ್ರ್ ಆಗೋದೇ ಇಲ್ಲ. ಪ್ರತಿಯೊಬ್ರು ಕೂಡ ಚೆನ್ನಾಗಿ ಆಡಿದ್ರು ಅಂತ ಹೇಳ್ಬೋದು. ಬ್ಯಾಟಿಂಗ್ ಆಡ ನಾವು 250+ ರನ್ ಇದ್ದಾಗ ಈಜಿಯಾಗಿ ಗೆದಿಬಹುದು. ಇದು ದೊಡ್ಡ ಮ್ಯಾಟ್ರೇ ಆಗಲ್ಲ ಅಂತ ನಾವು ಅನ್ಕೊಂಡಿದ್ದೀವಿ. ಆದರೆ ಆಗಲಿಲ್ಲ. ಕೊನೆಯ ಲಾಸ್ಟ್ ಫೈನಲ್ ಓವರಲ್ಲಿ 3 ಬಾಲ್ ಇದ್ದಾಗನು ಟೆನ್ಷನ್ ಇತ್ತು ನಮಗೆ. ಲಾಸ್ಟ್ ಓವರಲ್ಲಿ, ಕೊನೆಯ ಓವರಲ್ಲಿ 3 ಬಾಲ್ ಇದ್ದಾಗ ಕೂಡ ನಮ್ಗೆ ಆ ಒಂದು ಭಯ ಇತ್ತು. ಇಂಡಿಯನ್ ಬಾಲರ್ಸ್ನಂತೂ ಇಂಗ್ಲೆಂಡ್ ಅವರು ಫುಲ್ಲು ಟೆನ್ಷನ್ ಅಲ್ಲಿ ಇಟ್ಬಿಟ್ರು ಅಂತ ನಾವು ಹೇಳ್ಬೋದು. ಜಾಕೋಬ್ ಬೆಥೆಲ್ ಎಲ್ಲಿ ಎಷ್ಟು ವಿಕೆಟ್ ಬಂದಂಗೆ ಔಟ್ ಆಗಿ ಹೋದ್ರು ಕೂಡ 6ಗಳು 4ಗಳು, ಆ ಬ್ಯಾಟಿಂಗ್ ಸ್ಪೀಡ್ ಅಂತೂ ಕಮ್ಮಿ ಆಗ್ಲೇ ಇಲ್ಲ. ನೀವು ನೋಡ್ತಿದ್ರಿ, ನಿನ್ನೆ ನೋಡಿದವ್ರು ಗೊತ್ತಿರುತ್ತೆ. ನಿಮ್ಗೆ ಒಂದು ಓವರಲ್ಲಿ ಕೂಡ ರನ್ ಕಮ್ಮಿ ಆಗ್ಲಿಲ್ಲ. ಅವರು ಅದೇ ತರ ಕಂಟಿನ್ಯೂಸ್ ಆಗಿ ನಮ್ಮವ್ರು ಯಾವ ತರ ಬ್ಯಾಟಿಂಗ್ ಆಡ್ಕೊಂಡು ಹೋಗಿದ್ರು, ಅವರು ವಿಕೆಟ್ ಜಾಸ್ತಿ ಹೋದ್ರೆ ಕೂಡ 4 ವಿಕೆಟ್ ಅವರು ಹೋಗಿದ್ದು. ಫಸ್ಟ್ 8ರಿಂದ 9 ಓವರ್ಗಳೆಲ್ಲ 4 ವಿಕೆಟ್ ಕಳ್ಕೊಂಡ್ರು ಕೂಡ ಆ ಸ್ಪೀಡ್ ಬ್ಯಾಟಿಂಗ್ ನೋಡೋದಿದೆಯಲ್ಲ, ಅದು ಅಂತೂ ತುಂಬಾ. ಅದು ಇರ್ಲಿ, ವಿಕೆಟ್ ಮೇಲೆ ವಿಕೆಟ್ ಹೋದ್ರು ಕೂಡ ಎಲ್ಲಿ ಕೂಡ ಯಾವ ಒಬ್ಬ ಬಾಲರ್ನು ಬಿಡ್ತಾ ಇಲ್ಲ. ಹೊಡಿತಾನೆ 4-6 ನಮ್ಗಂತೂ ಫುಲ್ ಲೆವೆಲ್ ಮಾಡ್ಕೊಂಡು ಹೋಗ್ತಾ ಇದ್ರೆ. ರಿಕವರ್ ರನ್ ರೇಟ್ ಎಷ್ಟು ಬೇಕು ಅಷ್ಟು ಮ್ಯಾಚ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಪ್ರತಿ ಓವರಲ್ಲಿ. ಇನ್ನು ಇಂಡಿಯನ್ ಬಾಲರ್ಸ್ಗಳಿಗೆ ಟೆನ್ಷನ್ ಇರಲಿ, ಇನ್ನೇನಿರುತ್ತೆ, ಎಲ್ಲರಿಗೂ 4-6 ಯಾರನ್ನೂ ಬಿಟ್ಟಿಲ್ಲ ನಿನ್ನೆ ಅಂತ ಹೇಳ್ಬೋದು. ಆದರೆ ಇನ್ನ ನಾವು ಒಬ್ಬರ ಕಡೆಯಿಂದ ಗೆದ್ದಿದ್ದೆ ಮ್ಯಾಚು ಸಂಜು ಸ್ಯಾಮ್ಸನ್ ಆಡಿರೋದ್ರಿಂದ. ಶಿವಮ್ ದುಬೆ, ಇಶಾನ್ ಕಿಶನ್, ಹಾರ್ದಿಕ್ ಪಾಂಡ್ಯ, ತಿಲಕ್ ವರ್ಮೆ ಅಂತ ಯಾರನ್ನೂ ಕೂಡ ಒಬ್ಬರನ್ನ ಹೆಸರಿಟ್ಟು ಕರೆಯಕ್ಕಾಗಲ್ಲ. ಯಾಕಂದ್ರೆ ಪ್ರತಿಯೊಂದೂ ಮ್ಯಾಟ್ರ್ ಆಗಿದೆ ಇವತ್ತು. 18ನೇ ಓವರ್ ಇವರು ಬೂಮ್ರಾ ಅವರು ಹಾಕಿರೋ ಬೌಲಿಂಗು 18, ಮತ್ತೆ 16ನೇ ಓವರು ಹಾರ್ದಿಕ್ ಪಾಂಡ್ಯ 19ನೇ ಓವರ್ ಹಾಕಿರೋ ಬೌಲಿಂಗು. ಅಕ್ಷರ್ ಪಟೇಲ್ ಹಿಡಿದಿರುವಂತ 2 ಕ್ಯಾಚು, ಅಕ್ಷರ್ ಪಟೇಲ್ ಅವರು ಹಿಡಿದಿರುವಂತ 2 ಕ್ಯಾಚು, ಬೌಂಡ್ರಿಯಲ್ಲಿ 1, ಆಮೇಲೆ ಈ ಕಡೆ ಹಿಂದಗಡೆ 2 ಕ್ಯಾಚ್ ಹಿಡಿದ್ರಲ್ಲ, ಅವು 2 ಕ್ಯಾಚು ಫುಲ್ ಮ್ಯಾಟ್ರ್ ಆಗುತ್ತೆ ನಿನ್ನೆ ದಿನ ಮ್ಯಾಚ್ ಗೆದಿಯಕ್ಕೆ. ಯಾಕಂದ್ರೆ ಅದು ಕ್ಯಾಚ್ ಬಿಟ್ಟಿದ್ರೆ 6 ಆಗಿರೋದು. ಅವಾಗ ವಿಕೆಟ್ ಹೋಗ್ತಾ ಇರ್ಲಿಲ್ಲ, ಅವ್ರಿಗೆ ಚಾನ್ಸಸ್ ಜಾಸ್ತಿ ಇರ್ತಿತ್ತು. ಅದೊಂದಲ್ದೇನೆ ಮತ್ತೆ ತಿಲಕ್ ವರ್ಮಾ ಅವರು ಲಾಸ್ಟ್ ಅಲ್ಲಿ 7 ಬಾಲಲ್ಲಿ 21 ರನ್ ನೋಡಿದಿರೋದು, ಅದು ಮ್ಯಾಟ್ರ್ ಆಗುತ್ತೆ. ಬೌಂಡ್ರಿಯಲ್ಲಿ 6 ಅಲ್ಲಿ ಹೋಗ್ಬೇಕಾಗಿರೋ ಬಾಲ್ ಅನ್ನ ತಡೆದು ಕ್ಯಾಚ್ ಅಂತ ತಗೊಂತಾರಲ್ಲ, ಅದು ಕೂಡ ಮ್ಯಾಟ್ರ್ ಆಗುತ್ತೆ. ನಿನ್ನೆ ಯಾರು ಒಬ್ಬರ ಕಡೆಯಿಂದ ಮ್ಯಾಚ್ ಗೆದ್ದಿದೆ ಅಂತ ಹೇಳಕ್ ಆಗದೇ ಇಲ್ಲ. ಪ್ರತಿಯೊಬ್ಬರು ಎಫೆಕ್ಟ್ ಇತ್ತು ಟೀಮ್ ಮೇಲೆ. ಕ್ಯಾಪ್ಟನ್ದು ಇತ್ತು, ಕ್ಯಾಪ್ಟನ್ ಆ ತರ ಬಾಲಿಂಗ್ ಮಾಡಿಸಿದ್ರು. 6-4 ಹೊಡೆದ ತಕ್ಷಣ 1 ವಿಕೆಟ್ ಹೋಗ್ಲೇಬೇಕು. ವರುಣ್ ಚಕ್ರವರ್ತಿ ಅವ್ರು ಹೊಡ್ಕೊಂಡ್ರು, 3 6 ಹೊಡ್ಕೊಂಡ್ರು, ಆಮೇಲೆ ಅದೇ ಓವರಲ್ಲಿ 1 ವಿಕೆಟ್ ತೆಗೆದಾಕ್ತಾರೆ. ಅಕ್ಷರ್ ಪಟೇಲ್ ಅವ್ರು 2 6 ಹೊಡ್ಕೊಂತಾರೆ, ಅದೇ ಓವರಲ್ಲಿ 1 ವಿಕೆಟ್ ತೆಗೆದಾಕ್ತಾರೆ. ಅವಾಗ ಎಂಟರ್ಟೈನ್ಮೆಂಟ್. ಹಾರ್ದಿಕ್ ಪಾಂಡ್ಯ ಅವರು ಸಂಜು ಸ್ಯಾಮ್ಸನ್ ಇಬ್ಬರ ನಡುವೆ 1 ರನ್ ಔಟ್, ಅದು ಕೂಡ ತುಂಬಾ ಮ್ಯಾಟ್ರ್ ಆಗುತ್ತೆ. ನಾನೇ ನಾವು ಮ್ಯಾಚ್ ಗೆದಲಿಕ್ಕೆ ಕಾರಣ. ಇಲ್ಲಾಂದ್ರೆ ಒಬ್ರಂತ ನಾವು ಯಾರನ್ನ ಇವತ್ತು ಫೈನಲ್ ಆಗಿ ಇವ್ರ ಕಡೆಯಿಂದ ಮ್ಯಾಚ್ ಗೆದ್ದಿದೆ ಅಂತ ಹೇಳಕ್ ಆಗದೇ ಇಲ್ಲ. ಸಂಜು ಸ್ಯಾಮ್ಸನ್ ಬ್ಯಾಟಿಂಗ್ 89 ಆಡಿದ್ದಾರೆ, ಆದ್ರೆ ಪ್ರತಿಯೊಬ್ರು ಕೂಡ ಮ್ಯಾಟ್ರ್ ಆಗಿದೆ. ಅವ್ರು ಮಾಡಿರುವಂತ ರನ್ ಔಟ್ ಸಂಜು ಸ್ಯಾಮ್ಸನ್, ಆಮೇಲೆ ಹಾರ್ದಿಕ್ ಪಾಂಡ್ಯ ಅವರು ಸೇರಿ ಮಾಡಿರುವಂತ ರನ್ ಔಟ್, ಅಕ್ಷರ್ ಪಟೇಲ್ ಹಿಡಿದಿರುವಂತ 2 ಡೇಂಜರಸ್ ರಿಸ್ಕ್ ಕ್ಯಾಚ್ಗಳು, ತಿಲಕ್ ವರ್ಮಾ ಹಿಡಿದಂತ 1 ಕ್ಯಾಚು. ತಿಲಕ್ ವರ್ಮಾ 7 ಬಾಲಲ್ಲಿ 21 ರನ್ ಆಡಿರುವಂತ ಬ್ಯಾಟಿಂಗು.
ಶಿವಮ್ ದೂಬೆ ಅವರು 43 ರನ್ ಆಡಿರುವಂತ ಬ್ಯಾಟಿಂಗು, ಆಮೇಲೆ 39 ಕಿಶನ್ ಅವರು ಆಡಿರುವಂತ ಬ್ಯಾಟಿಂಗು. ಪ್ರತಿಯೊಬ್ರು ಕೂಡ ಎಲ್ಲರ ಎಫೆಕ್ಟ್ ಟೀಮ್ ಅಲ್ಲಿ ನಿನ್ನೆ ಇತ್ತು, ಅದರಿಂದ ಮ್ಯಾಚ್ ಗೆದ್ದಿದ್ರು. ಎಂಟರ್ಟೈನ್ಮೆಂಟ್ ಅನ್ನೋದು ಎಲ್ಲಿ ಕಮ್ಮಿ ಆಗ್ಲಿಲ್ಲ. ಹರಿಬ್ರೋಕು ಒಂದು ಇವರು ಕ್ಯಾಪ್ಟನ್ ಹರಿಬ್ರೋಕು ಒಂದು ಕ್ಯಾಚ್ ಬಿಟ್ಟರು ಸಂಜು ಸ್ಯಾಮ್ಸನ್, ಅದೊಂದು ಪ್ಲಸ್ ಪಾಯಿಂಟ್ ಆಯ್ತು ಇಂಡಿಯಾ ಟೀಮ್ ಅಂತ ಹೇಳ್ಬೋದು. ಆ ಕ್ಯಾಚ್ ಬಿಟ್ಟಿರೋಕ್ಕೋಸ್ಕರನೇ ಸಂಜು ಸ್ಯಾಮ್ಸನ್ ಅವರು 89 ರನ್ ಮೇಲೆ ಆಡ್ತಾರೆ, 89 ರನ್ ಆಡ್ತಾರೆ. ಅದರಿಂದ ಅದೊಂದು ಅವ್ರು ಮಿಸ್ಟೇಕ್ ಮಾಡಿಲ್ಲ ಅಂದ್ರೆ ಇಂಡಿಯಾ ಟೀಮ್ಗೆ ತುಂಬಾ ಕಷ್ಟ ಇತ್ತು ಅಂತ ಹೇಳ್ಬೋದು. ಯಾಕಂದ್ರೆ ಅವರು ನಾವು 250 ಪ್ಲಸ್ ರನ್ 254 ರನ್ ಇದ್ದಾಗ ಕೂಡ ಆ ತರ ಸೇಮ್ ರಿಕವರ್ ರನ್ ರೇಟ್ ಎಷ್ಟಿದೆ, ಈ ಪ್ರತಿ ಓವರ್ಗೆ ಇಷ್ಟು ಬೇಕಂದಾಗ ಅಷ್ಟು ಮ್ಯಾಚ್ ಮಾಡ್ಕೊಂಡು ಬರ್ತಾ ಇದಾರೆ ಅವರು. ಎಲ್ಲಿ ಕೂಡ ಡೌನ್ ಆಗಿಲ್ಲ, ಎಷ್ಟೇ ವಿಕೆಟ್ ಹೋಗ್ಲಿ ಮ್ಯಾಟ್ರೇ ಆಗ್ತಾ ಇಲ್ಲ. ಜಾಕೋಬ್ ಬೆಕಲ್ಗೆ ನೀವು ಯಾರೇ ಬಾಲರ್ ಕರ್ಕೊಂಬ, ಯಾರು ಬಂದವ್ರು ಯಾರೇ ಬ್ಯಾಟ್ಸ್ಮನ್ ಔಟ್ ಆಗಿ ಹೋಗ್ಲಿ ಅವ್ರಿಗೆ ಅದು ಆ ಕಡೆ ಗಮನ ಕೊಡೋದೇ ಇಲ್ಲ ಅವರು. ಮ್ಯಾಚ್ ನೋಡಿ ಸಖತ್ ಎಂಜಾಯ್ ಮಾಡಿದೆ, ಸಖತ್ ಖುಷಿ ಆಯ್ತು. ನಿಮ್ಗೆ ನಿಮ್ಮ ಅಭಿಪ್ರಾಯ ಏನಾನಿದ್ರೆ ಕಾಮೆಂಟ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ, ನಾಳೆ ದಿನ ಸಂಡೇ ದಿನ ನ್ಯೂಜಿಲೆಂಡ್ ವರ್ಸಸ್ ಇಂಡಿಯಾ ಫೈನಲ್ ಯಾರು ಗೆದಿಬಹುದು ಅಂತ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಅಲ್ಲಿ ತಿಳಿಸಿ. ನಾನು ಅವತ್ತೇ ಹೇಳಿದ್ದೆ ಸೆಮಿಫೈನಲ್ ಅಲ್ಲಿ ಇಂಡಿಯಾ ಗೆದ್ದು 100% ಫೈನಲ್ ಆಡುತ್ತೆ ಅಂತ ನಾನು ಅವತ್ತೇ ಹೇಳಿದೆ. ಅದೇ ತರ ಇಂಗ್ಲೆಂಡ್ ಮೇಲೆ ಗೆದ್ದು ಫೈನಲ್ಗೆ ಇಂಡಿಯಾ ಬಂದಿದೆ. ಆದ್ರೆ ನಾನು ಫೈನಲ್ ಕೂಡ 90%, ನಾನು ಅವತ್ತು 100% ಗೆದ್ದಿತ್ತದೆ ಸೆಮಿಫೈನಲ್ ಅಂತ ಹೇಳಿದೆ. 100% ಗೆದ್ರು, ಫೈನಲ್ 90% ಇಂಡಿಯಾ ಗೆದ್ದಿತ್ತು ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ಅವ್ರು ಕೂಡ 10% ಕೊಡ್ಲೇಬೇಕು, 100% ತೆಗಿಯಕ್ಕಾಗಲ್ಲ. ಅವರು ಕೂಡ ಕಷ್ಟಪಟ್ಟು ಫೈನಲ್ ವರೆಗೆ ಬಂದಿದ್ದಾರೆ. ನಿಮ್ಮ ಅಭಿಪ್ರಾಯ ಏನಾದಿದ್ರೆ ಕಾಮೆಂಟ್ ಅಲ್ಲಿ ತಿಳಿಸಿ. ಈ ಮ್ಯಾಚು ಹೇಗೆಲ್ಲ ಇತ್ತು, ಆಮೇಲೆ ನನ್ನ ಈ ವಿಡಿಯೋ ನಿಮಗೆ ಯಾರಿಗೆಲ್ಲ ಇಷ್ಟ ಆಯ್ತು ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ನೀವು ಮಾಡುವ ಒಂದು ಲೈಕ್ ಒಂದು ಸಬ್ಸ್ಕ್ರೈಬ್ ನೋಡಿ ನಾನು ತುಂಬಾ ಖುಷಿ ಪಡ್ತೀನಿ ಅಂತ ಪದೇ ಹೇಳ್ತೀನಿ.